ಇನ್ನು ಬುರುಡೆ ಬಿಟ್ಟಂತ ಈ ಬುರುಡೆ ಗ್ಯಾಂಗ್ ಒಂದ್ ಕಡೆಗೆ, ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿದ್ದಂತ ಈ ಡಿ ಗ್ಯಾಂಗ್ ಇನ್ನೊಂದ್ ಕಡೆಗೆ. ಈ ಡಿ ಗ್ಯಾಂಗ್ನ ವಿಚಾರ ಏನಾಯ್ತು? ಇಷ್ಟು ದಿನ ಬರೀ ಅದು ಇದು ಅನ್ಕೊಂಡು ಹೋಗ್ತಾ ಇದ್ರು. ಬಟ್ ಇವತ್ತಿನಿಂದ ವಾದ ಪ್ರತಿವಾದಗಳು ಆರಂಭವಾಗಿದೆ. ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಿದೆ ಕೋರ್ಟ್. ಈಗ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಪ್ರಕರಣದ ಟ್ರಯಲ್ ಅನ್ನ ನಡೆಸಿತು. ಮಗನ ಕೊಲೆ ಕೇಸ್ನಲ್ಲಿ ತಂದೆ ತಾಯಿಯ ಸಾಕ್ಷ್ಯವನ್ನ ಕೋರ್ಟ್ ಇವತ್ತು ಪಡ್ಕೊಂಡಿದೆ. ಪವಿತ್ರ ಗೌಡ ಪರ ವಕೀಲರು ಕೂಡ ಪಾಟಿ ಸವಾಲನ್ನ ಮಾಡಿದ್ದಾರೆ ಸಾಕ್ಷಿಗಳದ್ದು. ಸೊ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಸೊ ಅವರ ಕೆಲಸವನ್ನು ಅವ್ರು ಮಾಡ್ತಾರೆ. ಕಕ್ಷಿದಾರರು ಯಾರು ಇರ್ತಾರೆ ಅವ್ರ ಪರವಾಗಿ ಅವರು ವಾದವನ್ನು ಮಾಡೋಕ್ಕೆ ವಕೀಲರು ನೇಮಿಸ್ತಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಇವತ್ತು ಕೋರ್ಟ್ನಲ್ಲಿ ಆಗಿದ್ದೇನು, ವಾದ ಪ್ರತಿವಾದಗಳು ಹೇಗಿತ್ತು, ಯಾವೆಲ್ಲ ವಿಚಾರಗಳು ಬಂತು, ಪ್ರಶ್ನೆಗಳ ಸುರಿಮಳೆ ಅಂತ ಇತ್ತಲ್ಲ, ಯಾವ ರೀತಿಯಾದಂಥ ಪ್ರಶ್ನೆಗಳ ಸುರಿಮಳೆ ಆಯಿತು ಅಂತ? ಅರುಣ್, ಇವತ್ತು ಸಾಕ್ಷಿಗಳು, ಅದರಲ್ಲೂ ಕೂಡ ಪ್ರಮುಖವಾಗಿ ಕೊಲೆಯಾದಂತಹ ರೇಣುಕಾಸ್ವಾಮಿ ತಂದೆ ತಾಯಿಗೆ ಮೊದಲು ಸಮನ್ಸನ್ನು ಜಾರಿ ಮಾಡಲಾಗಿತ್ತು. ಈ ಪ್ರಕರಣದಲ್ಲಿ ಅವರು 7 ಮತ್ತು 8ನೇ ಸಾಕ್ಷಿಗಳಾಗಿ ಪೊಲೀಸರು ಪರಿಗಣನೆಯನ್ನು ಮಾಡಿದರು. ಹೀಗಾಗಿ ಅವರಿಗೆ ಇವತ್ತು ಸಮನ್ಸನ್ನು ನೀಡಿ ಅವರು ಇವತ್ತು ವಿಚಾರಣೆಗೆ ಹಾಜರಾಗಿದ್ದರು. ಮೊದಲು SPP ಇವರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡ್ರು. ಅದಾದ ಬಳಿಕ A1 ಆರೋಪಿಯಾಗಿದ್ದಂತಹ ಪವಿತ್ರ ಗೌಡ ಪರ ವಕೀಲ ಬಾಲನ್ ಅವರು ಒಂದಷ್ಟು ಕ್ರಾಸ್ ಎಕ್ಸಾಮಿನೇಷನನ್ನು ಮಾಡುವ ಕೆಲಸವನ್ನು ಮಾಡಿದ್ರು. ಅಂದರೆ ಪಾಟಿ ಸವಾಲಿಗೆ ಒಳಪಡಿಸುವ ಕೆಲಸವನ್ನು ಮಾಡಿದರು. ಆರಂಭದಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ನಿಮ್ಮ ಮಗ ಎಲ್ಲಿ ಕೆಲಸವನ್ನು ಮಾಡ್ತಿದ್ದ ಅನ್ನೋದು ನಿಮಗೆ ಗೊತ್ತಾ, ಮತ್ತು ಆತ ಅವತ್ತು ಕೆಲಸಕ್ಕೆ ಹೋಗಿದ್ನ, ಮತ್ತು ಅವತ್ತು ಊಟಕ್ಕೆ ಹೋಗ್ತೀನಿ ಅಂತೇಳಿ ನಿಮಗೆ ಕರೆಯನ್ನು ಮಾಡಿದ್ನ, ಆತ ಯಾವ ಮೊಬೈಲನ್ನು ಬಳಸ್ತಿದ್ದ, ಮತ್ತು ಆತನ ದೇಹದ ಮೇಲೆ ಟಿ ಶರ್ಟ್, ಆತನ ಡೆಡ್ ಬಾಡಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಆತ ಟಿ ಶರ್ಟ್ನಲ್ಲಿ ಇದ್ದ ಅನ್ನೋ ಮಟ್ಟಿಗೆ ಕೇಳ್ತಾರೆ. ಎಲ್ಲ ಗೊತ್ತಿರುವಂತಹ ಪ್ರಶ್ನೆಗಳಿಗೆ ಗೊತ್ತು, ಮತ್ತು ಕೆಲ ಪ್ರಶ್ನೆಗಳಿಗೆ ಇಲ್ಲ ಅನ್ನೋ ಮಟ್ಟಿಗೆ ಇದೀಗ ರತ್ನಪ್ರಭಾ ಅವರು ರೇಣುಕಾಸ್ವಾಮಿ ತಾಯಿಯವರು ಉತ್ತರವನ್ನು ಸಹ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಸದ್ಯ ಪ್ರಕರಣದಲ್ಲಿ ಇನ್ನೂ 1 ರಿಂದ 2 ಗಂಟೆಗಳ ಕಾಲ ಪಾಟಿ ಸವಾಲಿಗೆ ಒಳಪಡಿಸಬೇಕಾದಂತಹ ಅವಶ್ಯಕತೆ ಇದ್ದು, ಹೀಗಾಗಿ ನಾಳೆ ನಾನು ವಿಚಾರಣೆಯನ್ನು ಮುಂದುವರಿಸ್ತೀನಿ ಅನ್ನೋ ಮಟ್ಟಿಗೆ ಬಾಲನ್ ಅವರು ಕೇಳ್ಕೊಂಡಿದ್ದಾರೆ. ಹೀಗಾಗಿ ನಾಳೆ ಮತ್ತೆ ಪ್ರಕರಣ ನಾಳೆಗೆ ಮುಂದೂಡಿಕೆಯಾಗಿದೆ. ನಾಳೆ ಈ ಪಾಟಿ ಸವಾಲ್ ಏನಿದೆ ಇದು ಮತ್ತೆ ಕಂಟಿನ್ಯೂ ಆಗಲಿದೆ. ಇಲ್ಲಿ ಇನಿಷಿಯಲ್ ಸ್ಟೇಜಿಂದ ಹಿಡಿದು ಇಲ್ಲಿಯವರೆಗೂ ಪೊಲೀಸರು ದಾಖಲು ಮಾಡಿರುವಂತಹ ಚಾರ್ಜ್ ಶೀಟ್ನ ಆಧಾರದ ಮೇಲೆ ಮತ್ತು ಇಲ್ಲಿ ರತ್ನಪ್ರಭಾ ಅವರು ಕೊಟ್ಟಿರುವಂತಹ ಹೇಳಿಕೆಯ ಆಧಾರದ ಮೇಲೆ ಹಲವು ಕ್ರಾಸ್ ಎಕ್ಸಾಮಿನೇಷನ್ ಕ್ವಶನ್ಗಳನ್ನು ಮಾಡುವ ಕೆಲಸವನ್ನು ಇದೀಗ ಬಾಲನ್ ಅವರು ಮಾಡ್ತಿರುವಂತಹದ್ದು. ಬಾಲನ್ ರವರು ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡೋದ್ರಲ್ಲಿ, ಟ್ರಯಲ್ ಅನ್ನು ನಡೆಸೋದ್ರಲ್ಲಿ ಅವರು ನಿಸ್ಸೀಮರು. ಈ ಹಿಂದೆ ಹಲವಾರು ಪ್ರಕರಣಗಳಲ್ಲಿ ಈ ರೀತಿಯಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಹೀಗಾಗಿ ಇಲ್ಲೂ ಕೂಡ ಸಾಕಷ್ಟು ಪಾಟಿ ಸವಾಲಿಗೆ ಒಳಪಡಿಸುವ ಕೆಲಸವನ್ನು ಮಾಡಿದ್ದಾರೆ. ಕೆಲ ಪ್ರಶ್ನೆಗಳಿಗೆ ಗೊತ್ತು ಅನ್ನುವ ಮಟ್ಟಿಗೆ, ಕೆಲ ಪ್ರಶ್ನೆಗಳಿಗೆ ಇಲ್ಲ ಅನ್ನೋ ಮಟ್ಟಿಗೆ ಇದೀಗ ರತ್ನಪ್ರಭಾ ಅವರು ಉತ್ತರವನ್ನು ಸಹ ಕೊಟ್ಟಿದ್ದಾರೆ.